ಹಾಯ್ ಹಲೋ ನಮಸ್ತೆ. ಇವತ್ತು ಸೋಮವಾರ ಸಂಜೆ 6 ಗಂಟೆ ಆಗಿದೆ. ನೋಡಿ ಈಗ ತಣ್ಣೀರಾಳ ಸರ್ಕಲ್ಲು ಸ್ವಲ್ಪ ಟ್ರಾಫಿಕ್ ಆಗ್ತಾಯಿದೆ, ತುಂಬ ಟ್ರಾಫಿಕ್ ಆಗ್ತಿದೆ, ಜನಗಳು ಜಾಸ್ತಿ ಆಗ್ತಿದ್ದಾರೆ ಬರ್ತಾ ಬರ್ತಾ ಬರ್ತಾ. ಈ ವೀಕ್ ತುಂಬ ಜಾಸ್ತಿ ಆಗ್ಬೋದೇನೋ ಗೊತ್ತಿಲ್ಲ. ನೋಡಿ ಇವಾಗ ನೋಡ್ತಾ ಇರ್ಬೋದು. ಬರಬೇಡಿ, ನೀವೇನು ಮಾಡಿ ಸ್ಟ್ರೈಟ್ ಹೋಗ್ಬಿಟ್ಟು ಬಲಕ್ಕೆ ತಿರುಗಿಕೊಳ್ಳಿ, ತುಂಬ ಬರುತ್ತೆ. ಏನು ಬೇಡ ಓಡಿ ನೋಡಿ ಧರ್ಮ ದರ್ಶನ ಕ್ಯೂ ನಿಲ್ಲಿಸಿದ್ದಾರೆ ಇವಾಗ. ಕ್ಯೂನಲ್ಲಿ ನೋಡಿ ಇವಾಗ ಇವತ್ತಿನ ಕ್ಯೂ ನೋಡಿ, ಇವತ್ತು ಫುಲ್ಲು ದೊಡ್ಡ ಕ್ಯೂ ನಿಂತಿದ್ಬಿಟ್ಟಿದ್ದಾರೆ. ಇವಾಗ ಲೈನ್ ಎಲ್ಲಿವರೆಗೂ ನಿಂತಿದೆಯೋ ಗೊತ್ತಿಲ್ಲ, ಹೋಗಿದ್ದಾರೆ, ಇಲ್ಲಿ ಲಾಕ್ ಮಾಡ್ಕೊಂಡಿದ್ದಾರೆ. ಸರ್ ಈಗ ಇದು ಬಿಟ್ಟಿದ ತಕ್ಷಣ ಅಲ್ಲಿ ಹೋಗ್ಬೇಕಲ್ವ ಈಗ ನೆಕ್ಸ್ಟ್? ಈಗ ಅಲ್ಲೂ ಸ್ಟಾಪ್ ಮಾಡಿದ್ದಾರೆ. ಈಗ ಅಲ್ಲಿ ಸ್ವಲ್ಪ ಇದಾಗಿದೆ ಅಂತ ಸ್ಟಾಪ್ ಮಾಡಿದ್ದಾರೆ, ಹೋಗ್ತಾ ಇದೆ, ನಾವಿಲ್ಲೇ ಸ್ಟಾಪ್ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಇಲ್ಲೇ ಸ್ಟಾಪ್ ಮಾಡಿದ್ದಾರೆ. ತುಂಬ ಕ್ರೌಡ್ ಜಾಸ್ತಿ ಆಗಿದೆ. ಸಂಜೆ ಮೇಲೆ ನೋಡ್ತಿರ್ಬೋದು. ಈಗ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಒಳಗಡೆನೇ ಬಿಟ್ಟಿಲ್ಲ, ಇನ್ನು ತುಂಬ ಜನ ಬರ್ತಾ ಇದ್ದಾರೆ ಇಲ್ಲೆಲ್ಲ. ಬರೋರು ನೋಡ್ಕೊಂಡು ಬನ್ನಿ, ಇಲ್ಲ ತುಂಬ ಕ್ರೌಡ್ ಜಾಸ್ತಿ ಆಗುತ್ತೆ. ನೋಡೋಣ, ಆದಷ್ಟು ಹೊರಗಡೆ ಹೋಗಿ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ. ಆಗದಿದ್ದವ್ರಿಗೂ ಸಹ ಇಲ್ಲಿ ಗಾಡಿ ವ್ಯವಸ್ಥೆ ಇದೆ. ನೋಡೋಣ ಎಷ್ಟು ಏನಂತ ಪ್ರೈಸ್ ಕೇಳೋಣ. ಅಣ್ಣ ಎಷ್ಟು ಪ್ರೈಸ್ ಎಷ್ಟು ಸರ್? ಗಾಡಿಗೆ ಪ್ರೈಸ್ಗಳಿಲ್ಲ, ಅಂಗವಿಕಲರಿಗೆ ಮತ್ತು 80 ಮೇಲ್ಪಟ್ಟರಿಗೆ ಮಾತ್ರ. ಡೈರೆಕ್ಟ್ ಕರ್ಕೊಂಡು ಹೋಗ್ತೀರಾ? ಡೈರೆಕ್ಟ್ ಒಳಗಡೆ ಕರ್ಕೊಂಡು ಏನಾರು ಏನು ತೋರಿಸ್ಬೇಕು? ವಯಸ್ಸಾದವ್ರಿಗೆ ಏನಾರು ತೋರಿಸೋದಿದೆ? ಹಾಂ ಡೈರೆಕ್ಟ್ ದೇವಸ್ಥಾನ ಹತ್ರಕ್ಕೆ ಕರ್ಕೊಂಡು ಹೋಗ್ತೀರಾ? ಸರಿ, ಓಕೆ. ನೋಡಿ ಇಲ್ಲೂ 2 ವ್ಯಾನ್ ಇದೆ, ಅಂದರೆ ವಯಸ್ಸಾದವ್ರಿಗೆ ಕರ್ಕೊಂಡು ಹೋಗ್ತಾರೆ. ನೋಡ್ತಾ ಇರ್ಬೋದು. ಇಲ್ಲಿಂದ ಡೈರೆಕ್ಟ್ ಇಲ್ಲಿ ಹೋಗಿ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಾರೆ. 2 ವ್ಯಾನ್ ಇದೆ, 2 ವ್ಯಾನಲ್ಲಿ ಸಹ ಕರ್ಕೊಂಡು ಹೋಗ್ತಾರೆ. ನೋಡಿ ಸೈಡಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ ಇಲ್ಲಿ ನೋಡ್ಬೋದು. ಇನ್ನು ಹೊರಗಡೆ ಬಂತು ಅಂದರೆ ಶೌಚಾಲಯದ ವ್ಯವಸ್ಥೆ ಸಹ ಇದೆ ಈ ಕಡೆ ಸೈಡು. ಇದು ನೋಡ್ಬೋದು, ಶೌಚಾಲಯದ ವ್ಯವಸ್ಥೆ ಸಹ ಇದೆ. ನೋಡೋಣ, ಆದಷ್ಟು ಹೊರಗಡೆಗೆ ಹೋಗಿ ಯಾವ ಥರ ಇದೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರ್ಬೋದು, ಅಲ್ಲೂ ಸಹ ಸ್ಟಾಪ್ ಮಾಡಿದ್ದಾರೆ. ಒಳಗೆ ಯಾರನ್ನೂ ಬಿಡ್ತಿಲ್ಲ, ಕ್ರೌಡ್ ಜಾಸ್ತಿ ಆಗ್ತಾಯಿದೆ. ಧರ್ಮದರ್ಶನ ಸಹ ಕ್ರೌಡ್ ಜಾಸ್ತಿ ಆಗ್ತಾಯಿದೆ. ನೋಡ್ಕೊಂಡು ಬನ್ನಿ, ಯಾಕೆಂದರೆ ಬರ್ತಾ ಬರ್ತಾ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ. ಇದು ಇವತ್ತಿನ ಅಪ್ಡೇಟ್. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬರ್ತಾಯಿದ್ದಾರೆ ಅಂತ. ಈಗ ತುಂಬ ಜನ ಬರ್ತಾನೇ ಇದ್ದಾರೆ. ಈ ಸಾಲಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ತುಂಬ ಜನ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ. ನೋಡಿ, ಇನ್ನೂ ತುಂಬ ಜನ ಬಂದು ನಿಂತ್ಕೊಂಡಿದ್ದಾರೆ. ಇನ್ನು ಹೊರಗಡೆ ಸಂತೆಪೇಟೆ ಸರ್ಕಲ್ ಹೊರಗಡೆ ಇದು ಕ್ಯೂ ನಿಂತಿರೋದು. ಹೊರಗಡೆಗೆ ಇನ್ನೂ ಬಿಟ್ಟಿಲ್ಲ, ಇಲ್ಲಿ ಸ್ಟಾಪ್ ಮಾಡ್ಕೊಂಡಿದ್ದಾರೆ. ಯಾವಾಗ ಬಿಡ್ತಾರೋ ಗೊತ್ತಿಲ್ಲ. ಜನಗಳು ಬಂದು ಈಗ ಇಲ್ಲಿ ಹೋಗ್ತಿದ್ದಾರೆ. ಈ ರೋಡ್ ಬಂದು ನಿಂತ್ಕೊತಿದ್ದಾರೆ. ಮತ್ತು ಇಲ್ಲಿ ತುಂಬ ಟ್ರಾಫಿಕ್ ಸಹ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಬಾಯ್ಸ್ ತುಂಬಾ ಕಂಟ್ರೋಲ್ ಮಾಡ್ತಿದ್ದಾರೆ ಸರ್ಕಲ್ನಲ್ಲಿ. ತುಂಬಾ ಟ್ರಾಫಿಕ್ ಆಗ್ತಾಯಿದೆ, ಆದರೂ ನಿಭಾಯಿಸ್ತಿದ್ದಾರೆ ಬಾಯ್ಸ್. ಎಲ್ಲರೂ ಟ್ರಾಫಿಕ್ನ ನಿಭಾಯಿಸ್ತಿದ್ದಾರೆ. ನೋಡ್ತಾ ಇರ್ಬೋದು, ನೀಟಾಗಿ ಟ್ರಾಫಿಕ್ನ ನಿಭಾಯಿಸ್ತಾ ಇದ್ದಾರೆ. ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ ಒಂದು ಇದಿದೆ, ಅಂದರೆ ಏನೇ ಬಂತು ಅಂದರೆ ಇಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಏನೇ ಹೇಳ್ತು ಅಂದರೆ ಇಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಈ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ಸರ್ನ ಕೇಳ್ಕೊಂಡೆ, ಹೊರಗಡೆ ಬಿಡ್ತಿಲ್ಲ, ಫುಲ್ ರಶ್ ಇದ್ದಾರೆ. ಸೊ ಒಬ್ರನ್ನ ಬಿಟ್ಟರೆ ಎಲ್ಲರೂ ಬಿಡ್ತಾರೆ ಅಂತ. ಸೊ ನೋಡೋಣ. ಆಟೋದವರು ಒಬ್ಬರು ಒಂದು ಮೆಸೇಜ್ನ ಕೊಡ್ತಿದ್ದಾರೆ. ಅದು ಏನು ಮೆಸೇಜ್ ಅಂತ ಅವ್ರ ಹತ್ರನೇ ಕೇಳ್ತೀವಿ, ಕೇಳಿ. ನಮಸ್ಕಾರ ಸ್ನೇಹಿತರೆ, ನಾನು ರವಿ ಶೆಟ್ಟಿ ಅಂತ. ದಸರಾ ರಜದಲ್ಲಿ ನಮ್ಮ ಹಾಸನ ತಾಲೂಕಲ್ಲಿರೋ ಮಕ್ಕಳಿಗೆ ರಜಾ ಕೊಡೋದು. ಹಾಸನ ಹಬ್ಬ ಟೈಮಲ್ಲಿ ರಜಾ ಕೊಟ್ಟರೆ ಈ ಟ್ರಾಫಿಕ್ನಲ್ಲಿ ಮಕ್ಕಳು ಪರದಾಡೋದು ತಪ್ಪುತ್ತೆ. ಬೆಳಿಗ್ಗೆ ಸ್ಕೂಲ್ ಡ್ರೈವರ್ಸ್ಗಳೆಲ್ಲ ಓಡಿಸಾಡೋದು ತಪ್ಪುತ್ತೆ. ಈ ಹಾಸನ ಹಬ್ಬ ಟೈಮಲ್ಲಿ ರಜಾ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಜಿಲ್ಲಾಡಳಿತ ನಾನು ಮನವಿ ಮಾಡ್ತಿದ್ದೀನಿ ಸರ್. ಥ್ಯಾಂಕ್ ಯು. ಓಕೆ ಸರ್. ಓಕೆ, ನಿಮ್ಮ ಹೆಸರು? ರವಿ ಶೆಟ್ಟಿ ಅವರು. ಏನೋ ಒಂದು ಮೆಸೇಜ್ನ ಕೇಳ್ತಿದ್ದಾರೆ ಅವ್ರು ಹೇಳ್ತಿದ್ದಾರೆ, ದಸರಾಗೆ ರಜಾ ಕೊಡ್ತಿರಲ್ಲ, ಹಾಗೆಯೇ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೂ ಸಹ ರಜಾ ಕೊಡಿ ಅಂತ ಕೇಳ್ಕೊತಿದ್ದಾರೆ ಪಬ್ಲಿಕ್ಕು, ಆಟೋದವರು. ಹೆವಿ ಅಂದರೆ ಹೆವಿ ಟ್ರಾಫಿಕ್ಕು ನೋಡ್ತಾ ಇರ್ಬೋದು. ಜನಗಳು ಜಾಸ್ತಿ ಆಗ್ತಿದ್ದಾರೆ. ಯಾರು ಮಕ್ಕಳ ಜೊತೆ ಬರೋದಾದ್ರೆ ಸ್ವಲ್ಪ ಜೋಪಾನ, ಕ್ರೌಡ್ ಜಾಸ್ತಿ ಆಗ್ತಿದೆ. ನೋಡಿ ಇವಾಗ ಬಿಡ್ತಿದ್ದಾರೆ ಸಾಲನ್ನ, ಇವಾಗ ಕ್ಲಿಯರ್ ಮಾಡ್ತಿದ್ದಾರೆ. ಇವಾಗ ಹೊರಗಡೆ ಬಿಡ್ತಿದ್ದಾರೆ. ಇವಾಗ ಹೋಗ್ತಿದ್ದಾರೆ ಎಲ್ಲರೂ. ನೋಡಿ ಇವಾಗ ಸಂತೆಪೇಟೆ ಸರ್ಕಲ್ ಏನು ಕ್ಯೂ ಇದೆ, ಇವಾಗ ಸ್ಟಾರ್ಟ್ ಆಯಿತು ಮೂವ್ ಆಗೋಕ್ಕೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇನ್ನು ಅವರು ದರ್ಶನ ಮಾಡೋದಕ್ಕೆ. ಸೊ ಇವಾಗ ಮೂವ್ ಆಗ್ತಿದ್ದಾರೆ. ಎಷ್ಟೊತ್ತಾಯ್ತಾ ಬಂದು ನಿಂತು ಗೊತ್ತಿಲ್ಲ. ಇವಾಗ ಶುರುವಾಗ್ತಿದೆ ಕ್ಯೂ.
ಇವತ್ತು ಸೋಮವಾರ ನೋಡ್ತಾ ಇರ್ಬೋದು. ಇದು ಹೊರಗಡೆ ಇವಾಗ ಕ್ಯೂ ಮೂವ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಧರ್ಮ ದರ್ಶನಕ್ಕೆ ರೋಡ್ ಜಾಸ್ತಿ ಆಗ್ತಾ ಇದೆ, ತುಂಬ ಕ್ರೌಡ್ ಆಗಿದೆ ಮಾತ್ರ ಇವತ್ತು. ನೋಡ್ಕೊಂಡು ಬನ್ನಿ ಬರೋರು. ಸರ್ ಇವತ್ತು ಕ್ರೌಡ್ ಆಗಿರೋದು, ಇವತ್ತು ಜಾಸ್ತಿ ಆಗ್ತಿದೆ ಕಮ್ಮಿ ಆಗ್ತಿದೆ ಸರ್? ಬರ್ತಾ ಬರ್ತಾ ಜಾಸ್ತಿ ಆಗ್ತಿದ್ದಾರ? ನೆನ್ನೆ ಹೋಲ್ಸ್ಕೊಂಡ್ರೆ ಇವತ್ತು ಜಾಸ್ತಿ ಆಗಿದ್ದಾರೆ ಅನ್ಸುತ್ತಲ್ಲ? ಹಾಂ, ನೆನ್ನೆ ಹೋಲ್ಸ್ಕೊಂಡ್ರೆ ಇವತ್ತು ಜಾಸ್ತಿ ಆಗಿದ್ದಾರೆ ಮೋಸ್ಟ್ಲಿ. ನೋಡೋಣ, ನೋಡ್ತಾ ಇರ್ಬೋದು. ಯಾರು ಬರ್ಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಬನ್ನಿ, ತುಂಬ ಕ್ರೌಡ್ ಜಾಸ್ತಿ ಆಗಿದೆ. ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ, ಅಂದರೆ ಸೋಮವಾರ ಈವ್ನಿಂಗ್ ವಿಡಿಯೋ ಇದು. ನೋಡ್ಕೊಂಡು ಬನ್ನಿ. ನಾಳೆ ಯಾವ ಥರ ಇರುತ್ತೆ ಆದಷ್ಟು ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.